ನಮಸ್ಕಾರ, ಸ್ಪೀಡ್ ನ್ಯೂಸ್ಗೆ ಸ್ವಾಗತ. ನಾನು ಚಂದ್ರಕಲಾ ನೂತನಗೌಡ. ರಾಕಿಂಗ್ ಸ್ಟಾರ್ ಯಶ್ ಒಂಥರ ಉಡಾ ಇದ್ದಂಗಂತೆ. ಇದನ್ನ ನಾವು ಹೇಳ್ತಾ ಇಲ್ಲ, ಯೋಗರಾಜ್ ಭಟ್ ಅವ್ರು ಹೇಳ್ತಿದ್ದಾರೆ. ನೋಡಿ, ಯೋಗರಾಜ್ ಭಟ್ರು ಒಂದು ವಿಷಯವನ್ನ ಒತ್ತಿ ಹೇಳ್ಕೊಂಡಿದ್ದಾರೆ ಕಣ್ರಿ. ಯಶ್ ಸುಮ್ಮನೆ ಅಲ್ಲ, ಕನ್ನಡ ಚೆನ್ನಾಗಿ ಗೊತ್ತಿದೆ, ಕವಿ ಮನಸ್ಸಿನ ನಾಯಕ ನಟನೂ ಆಗಿದ್ದಾರೆ. ಹಠ ಅಂತೂ ವಿಪರೀತ ಇದೆ ಬಿಡಿ. ಹಿಡಿತದ ಕೆಲಸ ಅಂದ್ರೆ ಹಿಡಿದ ಕೆಲಸವನ್ನ ಬಿಡೋದೇ ಇಲ್ಲ, ಮಾಡಿ ತೋರಿಸ್ತಾರೆ. ಸಂಜೆ ನವೀನ್ ಅನ್ನೋ ವ್ಯಕ್ತಿ ಬೆಳಗ್ಗೆ ಯಶ್ ಆಗಿರೋದು ಅಲ್ಲ, ಯಶ್ಗೆ ಇರೋ ಹಠವನ್ನ ಉಡಕ್ಕೆ ಹೋಲಿಸ್ತೀನಿ, ಹಿಡಿದಿರೋದನ್ನ ಬಿಡೋದೇ ಇಲ್ಲ, ಆ ರೀತಿನೇ ಇರೋದು ಅಂತ ಭಟ್ರ ಹೇಳಿಕೆ ಈಗ ವೈರಲ್ ಆಗಿದೆ. ಟಾಕ್ಸಿಕ್ ಚಿತ್ರಕ್ಕೆ ಯೋಗರಾಜ್ ಭಟ್ರು 3 ಹಾಡನ್ನು ಬರೆದಿದ್ದಾರೆ. ಅದರಲ್ಲಿ ತಬಾಹಿ ಅನ್ನುವ ಹಾಡು ಹೊಸ ಹಲ್ಚಲನ್ನ ಕ್ರಿಯೇಟ್ ಮಾಡಿದೆ. ಅದರ ಸುತ್ತ ಮಾತಾಡಿರುವಂತಹ ಯೋಗರಾಜ್ ಭಟ್ರು ಯಶ್ ಬಗೆಗಿನ ಸಾಕಷ್ಟು ವಿಷಯವನ್ನ ಹಂಚಿಕೊಂಡಿದ್ದಾರೆ. ಇವರ ಮಾತುಗಳು ಇದೀಗ ವೈರಲ್ ಆಗ್ತಾ ಇದೆ. ನೋಡಿ, ಯಶ್ ಕವಿ ಮನಸ್ಸಿನ ನಾಯಕ. ಯಶ್ ಸುಮ್ಮನೆ ಅಲ್ವೇ ಅಲ್ಲ, ಏನೋ ಬರೆದು ಕೊಡ್ತೀನಿ ಅಂತ ಹೋದ್ರೆ ವರ್ಕ್ ಆಗುವುದಿಲ್ಲ. ಯಶ್ಗೆ ಕನ್ನಡ ತುಂಬಾ ಚೆನ್ನಾಗಿ ಗೊತ್ತಿದೆ, ಬರೆದು ಕೊಡುವ ಸಾಲುಗಳ ಅರ್ಥ ಆಗೇ ಆಗತ್ತೆ. ಅಂತಹ ಯಶ್ ಚಿತ್ರಕ್ಕೆ ಏನೋ ಬರೆದು ಕೊಡ್ತೀನಿ ಅಂತ ಹೋದ್ರೆ ನಂದೇನೂ ನಡೆಯೋದಿಲ್ಲ, ಇದರಲ್ಲಿ ಏನಿದೆ ಅಂತಲೇ ಕೇಳೋದು ಇದೆ. ಆ ರೀತಿಯ ಯಶ್ ಚಿತ್ರಗಳಲ್ಲಿ ಡ್ರಾಮಾ ಕೂಡ ಒಂದಾಗಿದೆ. ಹೇಳಿ ಬಿಡು ಗೆಳತಿ, ನೀ ಕೊಟ್ಟದ್ದು ತಿಳಿ ನೀಲಿ ಕನಸ, ಬರೀ ಪೋಲಿ ಕನಸ ಅಂತ ಹೇಳಿರೋದು ಬೇರೆ ಯಾರೂ ಅಲ್ಲ, ಅದು ಯಶ್ ಹೇಳಿದ ಸಾಲೆ ಆಗಿದೆ. ಇದನ್ನ ನಾನು ಹೇಳ್ಬಿಟ್ಟಿದ್ದೆ. ನೋಡಿ, ಈ ಸಾಲುಗಳನ್ನ ನಾನು ಮೊದಲೇ ಹೇಳ್ಬಿಟ್ಟಿದ್ದೆ. ಆಗ್ಲೇ ಯಶ್ಗೆ ಈ ಸಾಲುಗಳನ್ನ ನಾನು ಹೇಳುವ ಬದಲು ನೀನ್ ಹೇಳು ಅಂತಲೂ ಕೂಡ ನಾನು ಹೇಳಿದೆ. ಆಗ ಯಶ್ ಒಂದು ಮಾತನ್ನ ಹೇಳ್ತಾರೆ, ನಾನು ಹೇಳಿದ್ರೆ ಕಟ್ಟು ಹೋಗುತ್ತದೆ, ಬೇಡ ಇದನ್ನ ನಾನು ಹೇಳೋದಿಲ್ಲ, ನೀವು ಚೆನ್ನಾಗಿಯೇ ಹೇಳಿದ್ರಿ ಅಂತ. ಯಶ್ ಆಗ ಈ ಕವಿತೆಯನ್ನ ಹೇಳೋದಕ್ಕೆ ಮುಂದಾಗ್ಲೇ ಇಲ್ಲ ಅಂತ ಯೋಗರಾಜ್ ಭಟ್ ಆ ಡ್ರಾಮಾ ಚಿತ್ರದ ದಿನಗಳನ್ನ ನೆನಪು ಮಾಡ್ಕೊಂಡಿದ್ದಾರೆ. ಇನ್ನು ಯಶ್ ವಿಜುವಲ್ ನೋಡಿಯೇ ನೋಡಿ, ತಬಾಹಿ ಹಾಡಿನ ವಿಚಾರದಲ್ಲಿ ಭಟ್ರು ಟ್ಯೂನ್ ಕೇಳಿ ಮನದಲ್ಲಿ ಒಂದು ಸ್ಟ್ರಕ್ಚರ್ ರೆಡಿ ಮಾಡ್ಕೊಳ್ತಾರಂತೆ. ಆದರೆ ಯಶ್ ಮತ್ತು ಕಿಯಾರಾ ಅಡ್ವಾಣಿ ಅವರ ವಿಡಿಯೋ ನೋಡಿದಾಗ ಮತ್ತಷ್ಟು ಖುಷಿಯಾಗಿದೆ. ಆಗ್ಲೇ ಈ ಕೆಳಗಿನ ಸಾಲುಗಳನ್ನು ಬರೆದಿದ್ದಾರೆ. ಎಲ್ಲ ಮಿತಿ ಮೀರಿ ಹೋಗೋಣ ಬಾ, ಎಲ್ಲ ಗಡಿ ದಾಟಿ ನೋಡೋಣ ಬಾ, ಶೃಂಗಾರ ದಂಗಾರ ಸಿಡಿದೇಳಲು ತಬಾಹಿ ತಬಾಹಿ. ಇನ್ನು ಸಾಗರ ಸರಸರ ದಡವನ್ನು ದಾಟೋದಕ್ಕೆ, ಭಾವದ ರಭಸವು ಎದೆಯನ್ನು ಮೀಟುವುದಕ್ಕೆ, ವೈಯಾರ ವೈಮೋಹ ಜೊತೆ ಸೇರುವುದಕ್ಕೆ ತಬಾಹಿ ತಬಾಹಿ. ಸರಸ ಸದರ ಬೆರೆತು ಸಮರ ಪ್ರಣಯ ಭಾರದಲ್ಲಿ ಪ್ರಾಯವೂ ಕೂಡ ಹಗುರ, ಕೊರೆದ ಉಗುರ ಕವಿತೆ ಮಧುರ, ತಬಾಹಿ ತಬಾಹಿ. ಆದರೆ ಈ ಒಂದು ಹಾಡು ಬರೆಯುವಾಗಲೇ ತಬಾಹಿ ಅನ್ನುವ ಪದದ ಜಾಗದಲ್ಲಿ ನಗಾರಿ ಅಂತಾಲೆ ಬರೆದಿದ್ರು. ಈ ಒಂದು ನಗಾರಿ ಅನ್ನುವ ಪದವನ್ನ ಇಟ್ಕೊಂಡು ಭಟ್ರು ಒಂದು ವರ್ಷನ್ ಕೂಡ ಬರೆದಿದ್ರು. ಆದ್ರೆ ಈ ಚಿತ್ರತಂಡ ಮೊದಲೇ ನಿರ್ಧಾರ ಮಾಡಿತ್ತು, ತಬಾಹಿ ಅನ್ನುವ ಪದ ಸೂಕ್ತವಾಗಿದೆ, ಯಾರೇ ಸರ್ಚ್ ಮಾಡಿದ್ರು ಇದು ಸಿಗುವ ರೀತಿನೇ ಇರಬೇಕು ಅಂತಾಲೆ ಈ ತಬಾಹಿ ಅನ್ನುವ ಪದವನ್ನ ಫೈನಲ್ ಮಾಡಿದ್ರು. ಹಾಗಾಗಿ ಅದೇ ಪದವನ್ನ ಬಳಕೆ ಮಾಡಿದೆ ಅಂತ ಈಗಾಗಲೇ ಸಾಕಷ್ಟು ಸಂದೇಶದಲ್ಲೂ ಕೂಡ ಭಟ್ರು ಹೇಳ್ಕೊಂಡಿದ್ದಾರೆ. ಹಾಗೆ ಯಶ್ ಬಗೆಗಿನ ವಿಶೇಷ ವಿಚಾರವನ್ನು ಕೂಡ ಹೇಳ್ಕೊಂಡಿದ್ದಾರೆ ಭಟ್ರು. ಸೊ ಒಟ್ಟಾರೆಯಾಗಿ ರಾಕಿಂಗ್ ಸ್ಟಾರ್ ಯಶ್ ಒಂಥರ ಉಡಾ ಇದ್ದಂಗೆ, ಅವರನ್ನ ಯಾರೂ ಕೂಡ ಯಾಮಾರಿಸೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇದಾಗುತ್ತೆ ಇವರಿಗಿನ ಅಪ್ಡೇಟ್. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್, ಸುದ್ದಿ ನಿಮ್ಮದು, ವೇಗ ನಮ್ಮದು.